ಹಾಯ್, ವೆಲ್ಕಮ್ ಟು ಆರ್.ವಿ. ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮುರರ್ಜಿ ಮತ್ತೆ ಬೇರೆ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸೋಷಿಯಲ್ ಟಾಪಿಕ್ ಮೇಲೆ ಜಿಕೆ ಅನ್ನು ನೋಡೋಣ. ಸೋಷಿಯಲ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮುರರ್ಜಿ ಏನು ಮುಂಬರುವಂತ 18ನೇ ತಾರೀಕು ಎಕ್ಸಾಮ್ ಇದೆ. ಆ ಮುರರ್ಜಿ ಶಾಲೆಗೆ ಆದರ್ಶ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಸೋಷಿಯಲ್ ಸ್ಟಡೀಸ್ ಮೇಲೆ ಒಂದು 20 ಕ್ವಶನ್ಸ್ ಗಳನ್ನ ನಿಮ್ಗೆ ವಿಶ್ಲೇಷಣೆನ ಕೊಡ್ತಾ ಹೋಗ್ತೇನೆ ಇವತ್ತು. ಅದು ಬಿಟ್ಟು SDA, FDA ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೂ ಕೂಡ ಈ ಒಂದು ಕ್ವಶನ್ಸ್ ಗಳು ಯೂಸ್ ಆಗ್ತವೆ. ಸೊ ಏನೆಲ್ಲ ಪ್ರಶ್ನೆಗಳಿದಾವೆ ನೋಡ್ತಾ ಹೋಗೋಣ ಈಗ. ಸೊ ಅದಕ್ಕೂ ಮುಂಚೆ ನಮ್ಮ ಆರ್.ವಿ. ನವೋದಯ ಕೋಚಿಂಗ್ ಸೆಂಟರ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನು ಈ ಹೊಸ ಬ್ಯಾಚ್ ನವೋದಯ ಸೈನಿಕ RMS ಗೆ ಸಂಬಂಧಪಟ್ಟಂತ ಹೊಸ ಬ್ಯಾಚ್ ಇದೆ. ಏಪ್ರಿಲ್ 15ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದೆ ಜಾಯಿನ್ ಆಗಿ. ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಈ ಹೆಸರಾಂತ ನಾಯಕನನ್ನು ಭಾರತದ ಉಕ್ಕಿನ ಮನುಷ್ಯ ಎನ್ನುವರು. ವಿಚ್ ಫೇಮಸ್ ಲೀಡರ್ ಈಸ್ ನೌನ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ. ಇಲ್ಲಿ ಒಂದು ಪ್ರಶ್ನೆನ ಕೇಳಿದ್ದಾರೆ, ಫೇಮಸ್ ಪರ್ಸನಾಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಯಾರನ್ನ ನಾವು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಅಂತೇಳಿ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನ ಸಂಬೋಧನೆ ಮಾಡ್ತೀವಿ ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ನೋಡಿ, ಇಲ್ಲಿ ನಾವು ಈ ಫೇಮಸ್ ಪರ್ಸನಾಲಿಟಿಗಳು ಮೇಲೆ ಒಂದು ಅಥವಾ ಎರಡು ಕ್ವಶನ್ಸ್ ಗಳು ರೈಸ್ ಆಗ್ತಾ ಇದಾವೆ. ಪ್ರತಿ ವರ್ಷ ಕ್ವಶನ್ಸ್ ಗಳು ಎಕ್ಸಾಮ್ಸ್ ಅಲ್ಲೂ ಕೂಡ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲೂ ಬಂದಿದಾವೆ. ಇಲ್ಲಿ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಯಾರನ್ನ ಕರೀತಾರೆ ಅಂತೇಳಿ, ಮಹಾತ್ಮ ಗಾಂಧಿ ಅವರನ್ನ ಆಪ್ಷನ್ ಎ ನೋಡಿದ್ರೆ ಮಹಾತ್ಮ ಗಾಂಧಿ ಅವರನ್ನ ನಾವು ಫಾದರ್ ಆಫ್ ದ ನೇಷನ್ ಅಂತ ಕರಿತೀವಿ, ಅಂದ್ರೆ ರಾಷ್ಟ್ರಪಿತ ಅಂತ ಕರಿತೀವಿ. ಅದೇ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದಾರೆ. ನೆಕ್ಸ್ಟ್ ನೋಡಿ, ಅವರನ್ನ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆಯೋದು. ಏನು ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ 1947ರಲ್ಲಿ ಭಾರತ ಹಲವಾರು ರಾಜ್ಯಗಳಾಗಿ ವಿಂಗಡಣೆ ಹೊಂದಿತ್ತು. ಆ ಸಂದರ್ಭದಲ್ಲಿ ಇವರು ದೇಶ ಒಂದು ಒಗ್ಗೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ದೇಶವನ್ನ ಕಟ್ತಾರೆ, ಒಕ್ಕೂಟವನ್ನ. ಅದೇ ಇವತ್ತು ನಾವು ಒಕ್ಕೂಟ ಭಾರತ ಅಂತ ಕರಿತಾ ಇರೋದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಒಂದು ಕೆಲಸ ಮಾಡಿದ್ಕೆ ಮತ್ತೆ ಇವರನ್ನ ನಾವು ಭಾರತದ ಸರ್ಕಾರದ ಪ್ರಥಮ ಉಪರಾಷ್ಟ್ರಪತಿ ಅಥವಾ ಪ್ರಥಮ ಉಪ ಪ್ರಧಾನಿ ಅಂತ ಕೂಡ ಕರಿತೀವಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು. ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ. ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನಾವು ನೇತಾಜಿ ಅಂತ ಕರಿತೀವಿ. ನೇತಾಜಿ ಮೀನ್ಸ್ ಲೀಡರ್. ಇವರು INA ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಆಜಾದ್ ಹಿಂದ್ ಫೌಜ್ ಅಂತ ಹೇಳಿ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅವರನ್ನ ನಾವು ನೇತಾರ ಅಂತ ಕರಿತೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಾವು ಯಾವುದೇ ಬಿರುದುಗಳನ್ನ ಕೊಟ್ಟಿಲ್ಲ. ಆದಾಗ್ಯೂ ಅವರ ಒಂದು ಬಿರುದು ನಮಗೆ ತುಂಬಾನೇ ಎಕ್ಸಾಮ್ಸ್ ಗಳಿಗೆ ಸಾಕಷ್ಟು ಸಲ ಬಂದಿದೆ. ಸೊ ಏನು ಆ ಬಿರುದು ಅಂತಂದ್ರೆ ಜೈ ಜವಾನ್ ಜೈ ಕಿಸಾನ್. ಅವರು ಒಂದು ಸ್ಲೋಗನ್, ಜೈ ಜವಾನ್ ಜೈ ಕಿಸಾನ್ ಅನ್ನೋ ಸ್ಲೋಗನ್ ಸುಮಾರು ಕ್ವಶನ್ಸ್ ಗಳಲ್ಲಿ ಬಂದಿದೆ. ಸೊ ಅದೇ ರೀತಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳ್ಬಿಟ್ಟು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ಲೋಗನ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ನಮಗೆ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ ಹೇಳಿ. ಸೊ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2. ಕರ್ನಾಟಕದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ? ವಿಚ್ ಸಿ ಬಾರ್ಡರ್ಸ್ ದ ಕೋಸ್ಟ್ ಆಫ್ ಕರ್ನಾಟಕ? ಏನು ಕೋಸ್ಟಲ್ ಏರಿಯಾ ಇದೆ, ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಗಳು ಬರ್ತವೆ, ಉತ್ತರ ಕನ್ನಡ ಮತ್ತೆ ಕರಾವಳಿ, ಉಡುಪಿ, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಗಳು ಬರ್ತವೆ. ಆ ಭಾಗಗಳಲ್ಲಿ ಕರಾವಳಿ ಅಂತ ಕರಿತೀವಿ ನಾವು. ಸಮುದ್ರ ತೀರವನ್ನ ಕರಾವಳಿ ಅಂತ ಕರಿತೀವಿ. ಆ ಕರಾವಳಿ ಪ್ರದೇಶವ ಯಾವ, ಅಂದ್ರೆ ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ನಾವು ಭಾರತದ ಭೂಪಟವನ್ನ ತಗೊಂಡ್ರೆ 3 ಕಡೆ ನೀರಿದೆ, ಒಂದು ಕಡೆ ಭೂಮಿ ಮಾತ್ರ ಇದೆ. ಸೊ ಇಲ್ಲಿ ಏನು ನಾನು ಡ್ರಾ ಮಾಡಿದ್ದೀನಿ, ಇದು ಗುಜರಾತ್ ಇಂದ ಸ್ಟಾರ್ಟ್ ಆಗಿ ಈ ಕಡೆ ಪಶ್ಚಿಮ ಬಂಗಾಳ ತನಕ
ನಮ್ಗೆ ನೀರಿದೆ. ಈ ಭಾಗದಲ್ಲಿ ನಮ್ಗೆ ಕರ್ನಾಟಕ ಈ ಪ್ಲೇಸ್ ಅಲ್ಲಿ ಬರುತ್ತೆ. ಈ ಪ್ಲೇಸ್ ಅಲ್ಲಿ ಕರ್ನಾಟಕದಲ್ಲಿ ಈ ಬಾರ್ಡರ್ ಅನ್ನ ನಾವು ಏನಂತ ಕರಿತೀವಿ, ಕೋಸ್ಟಲ್ ಏರಿಯಾನ ಏನಂತ ಕರಿತೀವಿ ಅಂತ ಅಂದ್ರೆ ನಾವು ಅರಬ್ಬಿ ಸಮುದ್ರಕ್ಕೆ ಹೊಂದಿರ್ತಕ್ಕಂತ ಈ ಬಾರ್ಡರ್ ಅನ್ನ ಕರಾವಳಿ ಅಂತ ಕರಿತೀವಿ. ಸೊ ಅದೇ ಬಂದ್ರೆ ನೆಕ್ಸ್ಟ್ ಕೋರಮಂಡಲ ಅಂತ ಕರೀತಾರೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೋರಮಂಡಲ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಈ ಕಡೆ ಬಂದ್ರೆ ನೋಡಿ, ಬಂಗಾಳ ಕೊಲ್ಲಿ ಬರುತ್ತೆ, ಬೇ ಆಫ್ ಬೆಂಗಾಲ್ ಬರುತ್ತೆ ಈ ಕಡೆಗೆ, ಇಲ್ಲಿ ಅರಬ್ಬಿ ಸಮುದ್ರ ಬರುತ್ತೆ. ಸೊ ಹಾಗಾದ್ರೆ ಕರ್ನಾಟಕದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ? ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿದೆ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಒಂದು ನಿಶ್ಚಿತ ಪ್ರದೇಶದಲ್ಲಿರುವ ಜನರ ಸಮೂಹವನ್ನು ಡ್ಯಾಶ್ ಎನ್ನುವರು. ಒಂದು ನಿಶ್ಚಿತ ಪ್ರದೇಶದಲ್ಲಿರುವ ಜನರ ಸಮೂಹವನ್ನು ಡ್ಯಾಶ್ ಎನ್ನುವರು. ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಇನ್ ಎ ಸ್ಪೆಸಿಫಿಕ್ ಏರಿಯಾ ಈಸ್ ಕಾಲ್ಡ್ ಎ ಡ್ಯಾಶ್. ಅಂದ್ರೆ ಒಂದು ಸ್ಥಳ, ಒಂದು ನಿರ್ದಿಷ್ಟವಾದ ಸ್ಥಳ ಇದೆ, ಆ ಸ್ಥಳದಲ್ಲಿ ಜನಗಳು ಇರ್ತಕ್ಕಂತ ಸಮೂಹನ, ಗ್ರೂಪ್ ಅನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ತಂಡ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಜನರ ಅಂತ ಅಂದ್ರೆ ಒಂದು ಸ್ಪೆಸಿಫಿಕ್ ಏರಿಯಾ ಅಂತ ಕೊಟ್ಟಿದ್ದಾರೆ, ಪ್ರದೇಶ. ಸೊ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಗುಂಪನ್ನ ನಾವು ತಂಡ ಅಂತ ಕರೆಯೋದಿಲ್ಲ. ಸೊ ಅದು ತಂಡ ಅಂತ ಬಂದ್ರೆ ಆಟಗಳಲ್ಲಿ ಅಥವಾ ಒಂದು ಏನೋ ಒಂದು ಇದರಲ್ಲಿ ನಾವು ತಂಡ ಅಂತ ಕರಿತೀವಿ. ಸೊ ಹಾಗಾದ್ರೆ ಆಪ್ಷನ್ ಎ ಆಗೋದಿಲ್ಲ. ಇನ್ನ ಆಪ್ಷನ್ ಬಿ, ಅಲ್ಲಿ ಕೇಳಿರೋದೇ ಅವರು ಗ್ರೂಪ್ ಅನ್ನ ಏನಂತ ಕರೀತಾರೆ ಅಂತ ಹೇಳಿ. ಇನ್ನ ಗ್ರೂಪೇ ಆಗಲ್ಲ, ಗುಂಪೇ ಆಗದ. ನೆಕ್ಸ್ಟ್ ಈಗ ನಮಗೆ ಸಮುದಾಯ ಅಥವಾ ಜನರು ಇದೆ. ಇಲ್ಲಿ ಸೇರಿರೋದು ಯಾರು? ಜನರು. ಜನರ ಗುಂಪನ್ನ ಜನರೇ ಅಂತ ಕರೆಯೋದಿಲ್ಲ. ಸೊ ಹಾಗಾದ್ರೆ ಏನಂತ ಕರಿತೀವಿ ನಾವು ಅದನ್ನ? ಸಮುದಾಯ, ಕಮ್ಯುನಿಟಿ ಅಂತ ಕರಿತೀವಿ. ಒಂದು ನಿಶ್ಚಿತ ಪ್ರದೇಶದಲ್ಲಿರುವ ಜನರ ಸಮೂಹವನ್ನ ಕಮ್ಯುನಿಟಿ ಅಂತ ಕರಿತೀವಿ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ಕೃಷ್ಣರಾಜಸಾಗರ ಅಣೆಕಟ್ಟು ಇರುವ ಜಿಲ್ಲೆ ಯಾವುದು? ನೋಡಿ, ನಾವು KRS ಅಂತ ಏನ್ ಕರಿತೀವಿ ಅದನ್ನ ನಾವು ಕೃಷ್ಣರಾಜಸಾಗರ ಅಣೆಕಟ್ಟು ಅಂತ ಕರಿತೀವಿ ಎಕ್ಸ್ಟೆಂಡ್ ಫಾರ್ಮ್ ಅಲ್ಲಿ. ಶಾರ್ಟ್ ಫಾರ್ಮ್ ಅಲ್ಲಿ KRS ಅಂತ ಕರೆದ್ಬಿಡ್ತೀವಿ, KRS. ಸೊ ಇನ್ ವಿಚ್ ಡಿಸ್ಟಿಕ್ ಕೃಷ್ಣರಾಜಸಾಗರ ಡ್ಯಾಮ್ ಲೊಕೇಟೆಡ್? ಹಾಗಾದ್ರೆ ಆ KRS ಡ್ಯಾಮ್ ಅಂದ್ರೆ ಏನು, ಕೃಷ್ಣರಾಜಸಾಗರ ಡ್ಯಾಮ್ ಏನಿದೆ ಅಣೆಕಟ್ಟು, ಅದು ಯಾವ ಜಿಲ್ಲೆನಲ್ಲಿದೆ ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಮೋಸ್ಟ್ ಆಫ್ ಟೈಮ್ ಹಾಕೋದೆ ಆಪ್ಷನ್ ಎ ಗೆ ಆನ್ಸರ್ ಹಾಕ್ತಿವಿ. ಬಟ್ ಆಪ್ಷನ್ ಎ ರಾಂಗ್ ಆನ್ಸರ್. ಮೈಸೂರಿಗೆ ಹಾಕ್ತಿವಿ. ಯಾಕೆಂದ್ರೆ ಅದು ಮೈಸೂರಿಗೆ ಹೋಗ್ತೀವಿ ನಾವು, ಮೈಸೂರಲ್ಲಿ ಪ್ಯಾಲೇಸ್ ಎಲ್ಲ ನೋಡ್ಕೊಂಡು ಆಮೇಲೆ ಚಾಮುಂಡಿ ಬೆಟ್ಟ ದರ್ಶನ ಮಾಡ್ಕೊಂಡು ನಾವು ಬರೋದು ಎಲ್ಲಿಗೆ? KRS ಗೆ. ಹಾಗಾಗಿ ಇದನ್ನೆಲ್ಲರೂ ಕೂಡ ನಾವು ಏನ್ ಅನ್ಕೋತೀವಿ, KRS ಮೈಸೂರಲ್ಲಿದೆ ಅನ್ಕೊಂತೀವಿ. ಆದ್ರೆ ಮೈಸೂರಲ್ಲಿ ಮೈಸೂರು ಡಿಸ್ಟಿಕ್ ಅಲ್ಲಿ KRS ಬರೋದಿಲ್ಲ. KRS ಬರೋದು ಮಂಡ್ಯ ಡಿಸ್ಟಿಕ್ ಅಲ್ಲಿ, ಮಂಡ್ಯ ಡಿಸ್ಟಿಕ್. ಸೊ ಮಂಡ್ಯ ಡಿಸ್ಟಿಕ್ ನ ಕನ್ನಂಬಾಡಿ ಅನ್ನೋ ಒಂದು ಪ್ಲೇಸ್ ಅಲ್ಲಿ, ಈ KRS ಗೆ ಅಂದ್ರೆ ಕೃಷ್ಣರಾಜಸಾಗರ ಅಣೆಕಟ್ಟನ್ನ ಕಟ್ಟಿದ್ದಾರೆ. ಇದು ಮಂಡ್ಯ ಡಿಸ್ಟಿಕ್ ಗೆ ಸಂಬಂಧಪಡುತ್ತೆ. ಓಕೆ, ಸೊ ಇನ್ನ ನೆಕ್ಸ್ಟ್ ಕ್ವಶನ್, 5th ಕ್ವಶನ್. ಭಾರತದ ಪ್ರಧಾನಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಕೇಳಿದ್ದಾರೆ? ಭಾರತದ ಪ್ರಧಾನಮಂತ್ರಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು. The minimum age required to become the Prime Minister of India is. ಆಪ್ಷನ್ ಎ 18 years, 18 ವರ್ಷಗಳು. ಆಪ್ಷನ್ ಬಿ 35 ವರ್ಷಗಳು. ಆಪ್ಷನ್ ಸಿ 30 ವರ್ಷ. ಆಪ್ಷನ್ ಡಿ 25 ವರ್ಷಗಳು. ನೋಡಿ, ಒಂದು ಪೊಲಿಟಿಕಲ್ ಎಲೆಕ್ಷನ್ ಅಂತ ಬಂತು ಅಂದ್ರೆ ನಾವು ವೋಟಿಂಗ್ ಅನ್ನ ಮಾಡ್ಬೇಕು. ಸೊ ಎಲೆಕ್ಟ್ ಮಾಡ್ಕೋಬೇಕು ನಾವು. ಅಲ್ಲಿ ಯಾರನ್ನ ಎಲೆಕ್ಟ್ ಮಾಡ್ತೀವಿ? ಗ್ರಾಮ ಪಂಚಾಯತಿ ಮೆಂಬರ್ನ ಮಾಡ್ತೀವಿ, ತಾಲೂಕ್ ಪಂಚಾಯತಿ ಮೆಂಬರು, ZP ಮೆಂಬರು, MLA, MLC, MP. ಸೊ ಇವನ್ನೆಲ್ಲ ಕೂಡ ನಾವು ನಮ್ಮ ವೋಟಿಂಗ್ ಪವರ್ ಇಂದ, ಏನು ನಮ್ಮ ಸಂವಿಧಾನದಲ್ಲಿ ನಮ್ಮ ಮತದಾನ ಮಾಡುವಂತ ಅವಕಾಶ ಇದೆ, ಆ ಪವರ್ ಇಂದ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಆ ಪವರ್ ಯಾವಾಗ ಸಿಗುತ್ತೆ ನಮ್ಗೆ? 18 ವರ್ಷ ಅಥವಾ 18 ವರ್ಷ ಮೇಲ್ಪಟ್ಟವರಿಗೆ ಈ ಪವರ್ ಅನ್ನ ಕೊಡ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಪ್ರಧಾನಿ ಆಗಲು 18 ವರ್ಷ ಆಗಿರ್ಬೇಕು ಅಂತ ಏನಿಲ್ಲ. ನೆಕ್ಸ್ಟ್ 35 ವರ್ಷಗಳಿದೆ. 35 ವರ್ಷಗಳು ಭಾರತದ ರಾಷ್ಟ್ರಪತಿ ಆಗಲು ಇರಬೇಕಾದಂತ ಅರ್ಹತೆ. ಭಾರತದ ಪ್ರೆಸಿಡೆಂಟ್ ಆಗಕ್ಕೆ
35 ವರ್ಷಗಳು ತುಂಬಿರಬೇಕು ಪ್ರೆಸಿಡೆಂಟ್ ಆಗೋದಕ್ಕೆ. ನೆಕ್ಸ್ಟ್ 30 ವರ್ಷಗಳು ಏನಿದೆ ಅದು ಮೆಂಬರ್ ಆಫ್ ಪಾರ್ಲಿಮೆಂಟರಿ ಇನ್ ರಾಜ್ಯಸಭಾ. ಸೊ ರಾಜ್ಯಸಭಾದಲ್ಲಿ ಅವರು ಸದಸ್ಯರಾಗ್ಬೇಕಂದ್ರೆ 30 ವರ್ಷಗಳಾಗಿರ್ಬೇಕು. ಹಾಗಾದ್ರೆ ಇಲ್ಲಿ ಕೇಳಿರೋದು ಏನು ನಮಗೆ, ಪ್ರಧಾನಮಂತ್ರಿ ಆಗಲು ಎಷ್ಟು ವರ್ಷ ಆಗಿರ್ಬೇಕು? ಮಿನಿಮಮ್ ಅವರಿಗೆ 25 ವರ್ಷ ವಯಸ್ಸಾಗಿರಬೇಕು ಭಾರತದ ಪ್ರಧಾನಮಂತ್ರಿ ಆಗೋದಕ್ಕೆ. ಸೊ ಹಾಗಾದ್ರೆ ಇಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಅಂದ ತಕ್ಷಣ ಇನ್ನೂ ಒಂದೆರಡು ನಿಮ್ಗೆ ನೆನಪಾಗ್ಬೇಕು. ಭಾರತದ ಪ್ರಧಾನಮಂತ್ರಿಗಳನ್ನ ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಪ್ರಮಾಣ ವಚನ ಇದನ್ನು ಕೂಡ ಕ್ವಶನ್ಸ್ ಗಳು ಬಂದಿದಾವೆ. ಪ್ರಮಾಣ ವಚನವನ್ನ ಯಾರು ಬೋಧನೆ ಮಾಡಿಸ್ತಾರೆ? ರಾಷ್ಟ್ರಪತಿಗಳು ಈ ಒಂದು ಪ್ರಧಾನಮಂತ್ರಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಅದೇ ರೀತಿ ಪ್ರಮಾಣ ವಚನ ಸ್ವೀಕಾರ ಯಾರಿಂದ ಮಾಡಿಸ್ತಾರೆ? ಅವರು ರಾಜೀನಾಮೆಯನ್ನ ಪ್ರಧಾನಮಂತ್ರಿಗಳು ಭಾರತದ ರಾಷ್ಟ್ರಪತಿಗಳಿಗೆ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಅಥಾರಿಟಿ ಏನಿದ್ರು ಕೂಡ ರಾಷ್ಟ್ರಪತಿಗಳಿಗೆ ಇರುತ್ತೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್, 25 ವರ್ಷಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 6. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ. ಯಾವ ಬುಡಕಟ್ಟು ಜನಾಂಗ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ ಅಂತ ಹೇಳಿ? ದ ಟ್ರೈಬಲ್ ಕಮ್ಯುನಿಟಿ ಫೌಂಡ್ ಇನ್ ಡಿಸ್ಟ್ರಿಕ್ಟ್ಸ್ ಆಫ್ ಮೈಸೂರು ಅಂಡ್ ಚಾಮರಾಜನಗರ ಈಸ್ ಆಪ್ಷನ್ ಎ ಸೋಲಿಗ, ಆಪ್ಷನ್ ಬಿ ಸಿದ್ದಿ, ಆಪ್ಷನ್ ಸಿ ಕೊರಗ, ಆಪ್ಷನ್ ಡಿ ಅಕ್ಕಿ ಪಿಕ್ಕಿ. ಸೊ ನೋಡಿ, ಸೋಲಿಗ ಅನ್ನೋದು ಇದು ಒಂದು ಟ್ರೈಬಲ್ ಕಮ್ಯುನಿಟಿ, ಬುಡಕಟ್ಟು ಜನಾಂಗ. ಇದು ಎಲ್ಲೆಲ್ಲಿ ಕಂಡು ಬರುತ್ತೆ ನಮ್ಗೆ ಅಂತಂದ್ರೆ, ಈ ಒಂದು ಮೈಸೂರು ಏನಿದೆ, ಮೈಸೂರು ಮತ್ತೆ ಚಾಮರಾಜನಗರ ಭಾಗಗಳಲ್ಲಿ ಈ ಒಂದು ಟ್ರೈಬಲ್ ಕಮ್ಯುನಿಟಿ ಕಂಡು ಬರುತ್ತೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಇನ್ನ ಸಿದ್ದಿ ಬಂದು ಇದು ಕೂಡ ಒಂದು ಟ್ರೈಬಲ್ ಕಮ್ಯುನಿಟಿ. ಇದು ನಮ್ಗೆ ಬರೋದು ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ. ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಈ ಒಂದು ಟ್ರೈಬಲ್ ಕಮ್ಯುನಿಟಿ ಕಂಡು ಬರುತ್ತೆ. ಇನ್ನ ಕೊರಗ, ಕೊರಗ ಬಂದ್ಬಿಟ್ಟು ಎಲ್ಲಿ ಕಂಡು ಬರುತ್ತೆ ನಮಗೆ? ದಕ್ಷಿಣ ಕನ್ನಡ ಡಿಸ್ಟಿಕ್ ಅಲ್ಲಿ. ದಕ್ಷಿಣ ಕನ್ನಡ, ಧರ್ಮಸ್ಥಳ, ಉಡುಪಿ, ಮಂಗಳೂರು ಸೈಡ್ ಅಲ್ಲಿ ಕೊರಗ ಕಂಡು ಬರ್ತಾರೆ. ಇನ್ನ ನೆಕ್ಸ್ಟ್ ಅಲ್ಲಿ ಕೊಡಗುನಲ್ಲೂ ಕೂಡ ಕಂಡು ಬರ್ತಾರೆ. ನೆಕ್ಸ್ಟ್ ಅಕ್ಕಿ ಪಿಕ್ಕಿ ಶಿವಮೊಗ್ಗ, ಚಿತ್ರದುರ್ಗ ಈ ಡಿಸ್ಟಿಕ್ ಗಳಲ್ಲಿ, ದಾವಣಗೆರೆ ಭಾಗಗಳಲ್ಲಿ ಕಂಡು ಬರ್ತಾರೆ. ಸೊ ನಮಗೆ ಇಲ್ಲಿ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಂಡು ಬರುವಂತ ಬುಡಕಟ್ಟು ಟ್ರೈಬಲ್ ಕಮ್ಯುನಿಟಿ ಯಾವುದು ಅಂತಂದ್ರೆ ಸೋಲಿಗರು. ಆಪ್ಷನ್ ಎ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6. ಕರ್ನಾಟಕದ ಹೆಬ್ಬಾಗಿಲು ಯಾವುದು? ಗೇಟ್ ವೇ ಆಫ್ ಇಂಡಿಯಾ. ಸೊ ಗೇಟ್ ವೇ ಆಫ್ ಇಂಡಿಯಾ ಕೇಳಿದರೆ, ಸೊ ಆಪ್ಷನ್ ಎ ನಲ್ಲಿ ಮುಂಬೈ ಇದೆ, ಆಪ್ಷನ್ ಬಿ ನಲ್ಲಿ ಕಾರವಾರ ಇದೆ, ಆಪ್ಷನ್ ಸಿ ನಲ್ಲಿ ನವಮಂಗಳೂರು ಇದೆ, ಆಪ್ಷನ್ ಡಿ ನಲ್ಲಿ ಉಡುಪಿ ಇದೆ. ಕರ್ನಾಟಕದ ಹೆಬ್ಬಾಗಿಲು, ಸೊ ಗೇಟ್ ವೇ ಆಫ್ ಇಂಡಿಯಾ ಅಂತೇಳಿ ನಾವು ಮುಂಬೈಯನ್ನ ಕರಿತೀವಿ. ಇದು ಗೇಟ್ ವೇ ಆಫ್ ಇಂಡಿಯಾ, ಮುಂಬೈ. ಸೊ ಕಾರವಾರ ನಮ್ಗೆ ಅಲ್ಲಿ ಇರ್ತಕ್ಕಂಥ ಒಂದು ಸಿ ಹಾರ್ಬರ್ ಇದೆ, ನೌಕಾನೆಲೆ ಇದೆ. ಸೊ ಹಾಗಾಗಿ ಅದು ಕೂಡ ಅಲ್ಲ, ಆಪ್ಷನ್ ಎ ಕೂಡ ಅಲ್ಲ. ಇನ್ನ ಉಡುಪಿ ಮತ್ತೆ ನವಮಂಗಳೂರು ನೋಡಿ, ಕರ್ನಾಟಕದಲ್ಲಿ ಹೆಬ್ಬಾಗಿಲು ಅಂತ ಏನಕ್ಕೆ ಕರಿತೀವಿ ಅಂತ ಅಂದ್ರೆ, ಆ ಹಾರ್ಬರ್ಸ್ ಏನಿದೆ, ಬಂದರುಗಳು, ಆ ಬಂದರುಗಳಿಂದ ನಾವು ಅವುಗಳನ್ನ ಹೆಬ್ಬಾಗಿಲು ಅಂತ ಕರಿತೀವಿ. ಸೊ ಇಲ್ಲಿ ಉಡುಪಿನಲ್ಲಿ ಯಾವುದೇ ಬಂದರುಗಳು ಇಲ್ಲ, ಇರೋದು ನವಮಂಗಳೂರಲ್ಲಿ. ಹಾಗಾಗಿ ನಾವು ನವಮಂಗಳೂರನ್ನ ಗೇಟ್ ವೇ ಆಫ್ ಕರ್ನಾಟಕ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಒಟ್ಟಾಗಿ ವಾಸಿಸುವ ಕುಟುಂಬ. ಎ ಫ್ಯಾಮಿಲಿ ಇನ್ ವಿಚ್ ಮೋರ್ ದೆನ್ 2 generations ಲಿವಿಂಗ್ ಟುಗೆದರ್. ಆಪ್ಷನ್ ಎ ವಿಭಕ್ತ ಕುಟುಂಬ, ನ್ಯೂಕ್ಲಿಯರ್ ಫ್ಯಾಮಿಲಿ. ಆಪ್ಷನ್ ಬಿ ವೈಯಕ್ತಿಕ ಕುಟುಂಬ, ಇಂಡಿವಿಜುವಲ್ ಫ್ಯಾಮಿಲಿ. ಆಪ್ಷನ್ ಸಿ ಆಧುನಿಕ ಕುಟುಂಬ, ಮಾಡರ್ನ್ ಫ್ಯಾಮಿಲಿ. ಆಪ್ಷನ್ ಡಿ ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ. ನೋಡಿ, ಇಲ್ಲಿ ಕೇಳಿರೋದು ಎರಡಕ್ಕಿಂತ ಹೆಚ್ಚು. ನೋಡಿ, ಇಲ್ಲಿ ನಾವು ಕುಟುಂಬಗಳಲ್ಲಿ 2 ವಿಧಗಳನ್ನು ನೋಡ್ತೀವಿ. ಒಂದು ವಿಭಕ್ತ ಕುಟುಂಬ, ಇನ್ನೊಂದು ಅವಿಭಕ್ತ ಕುಟುಂಬ. ಹಾಗಾದ್ರೆ ಇಲ್ಲಿ ವೈಯಕ್ತಿಕ ಮತ್ತು ಆಧುನಿಕ ಕುಟುಂಬಗಳು 2 ಎಲಿಮಿನೇಟ್ ಆಯ್ತು.
ಸೊ ಫ್ಯಾಮಿಲಿನಲ್ಲಿ ನಾವು 2 ಸೆಕ್ಷನ್ಸ್ ಅನ್ನ ನೋಡ್ತೀವಿ, ನ್ಯೂಕ್ಲಿಯರ್ ಸೆಕ್ಷನ್ ಅಂಡ್ ಜಾಯಿಂಟ್ ಸೆಕ್ಷನ್. ಸೊ ಇಲ್ಲಿ 2ಕ್ಕಿಂತ ಹೆಚ್ಚು ಅಂದ್ರೆ ನಾವು ಈಗ ನೋಡಿ, ಒಂದು ಗಂಡು, ಒಂದು ಹೆಣ್ಣು, ಮತ್ತೆ ಅವರ ಮಕ್ಕಳು. ಸೊ ಇಷ್ಟೇ ಇತ್ತು ಅಂದ್ರೆ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ, ವಿಭಕ್ತ ಕುಟುಂಬ ಅಷ್ಟೇ ಕರಿತೀವಿ. ಸೊ ಇಲ್ಲಿ ಕೇಳಿರೋದೇನು, 2ಕ್ಕಿಂತ ಹೆಚ್ಚು ತಲೆಮಾರಿನ ಅಂದ್ರೆ ಈಗ ನೀವು, ನಿಮ್ ಫಾದರು, ನಿಮ್ಮ ಫಾದರ್ ಜೊತೆಗೆ ಅವರ ಫಾದರು. ಸೊ ಇಲ್ಲಿ ಅವ್ರ ಫಾದರು, ಅವ್ರ ಮದರು, ಮತ್ತೆ ನಿಮ್ಮ ಅಪ್ಪನ ಬ್ರದರ್ಸು ಅಥವಾ ಸಿಸ್ಟರ್ಸು, ಇವರೆಲ್ಲ ಇದ್ದು ಇವರ ಮಕ್ಕಳು, ನಿಮ್ಮ ನೀವು, ನಿಮ್ಮ ಅಕ್ಕ, ಅಣ್ಣ, ತಂಗಿ ಎಲ್ಲಾ ಸೇರ್ಕೊಂಡಿದ್ರೆ ಅದನ್ನ ನಾವು ವಿಭಕ್ತ ಕುಟುಂಬ ಅಂತ ಕರಿತೀವಿ. ಅಂದ್ರೆ 2ಕ್ಕಿಂತ ಹೆಚ್ಚು ತಲೆಮಾರಿನ ಜನರು ವಾಸಿಸುವಂತ ಕುಟುಂಬವನ್ನ ನಾವು ಅವಿಭಕ್ತ ಕುಟುಂಬ ಅಂತೀವಿ. ವಿಭಕ್ತ ಕುಟುಂಬ ಒಂದು ಫ್ಯಾಮಿಲಿ ಅಷ್ಟೇ ಇತ್ತಂದ್ರೆ ನಾವು ಅದು ವಿಭಕ್ತ ಕುಟುಂಬ ಅಂತೀವಿ. ಸೊ ಇಲ್ಲಿ 2ಕ್ಕಿಂತ ಹೆಚ್ಚು ಫ್ಯಾಮಿಲಿ ಇದ್ದಾಗ ಅದನ್ನ ಅವಿಭಕ್ತ ಕುಟುಂಬ ಅಂತ ಕರೀತೀವಿ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ತೀರ ಪ್ರದೇಶದ ಮೈದಾನದಲ್ಲಿ ನೆಲೆಸಿರುವ ಜನರ ಮುಖ್ಯ ಕಸುಬು ಯಾವುದು? ದ ಮೈನ್ ಆಕ್ಯುಪೇಷನ್ ಆಫ್ ದ ಪೀಪಲ್ ಲಿವಿಂಗ್ ಇನ್ ದ ಕೋಸ್ಟಲ್ ಪ್ಲೈನ್. ಆಪ್ಷನ್ ಎ ಅಗ್ರಿಕಲ್ಚರ್, ಆಪ್ಷನ್ ಬಿ ಫಿಶಿಂಗ್, ಆಪ್ಷನ್ ಸಿ ತೋಟಗಾರಿಕೆ ಆರ್ಟಿಕಲ್ಚರ್, ಆಪ್ಷನ್ ಡಿ ಹೈನುಗಾರಿಕೆ ಡೈರಿಂಗ್. ನೋಡಿ, ನಾನು ನಿಮಗೆ ಕ್ವಶನ್ಸ್ ಅನ್ನ ಅಲ್ಲಿ ಕರಾವಳಿಯನ್ನ ತಗೊಂಡಾಗ ಹೇಳಿದೆ, ಕರಾವಳಿ ಭಾಗದಲ್ಲಿ ನಮ್ಗೇನು ಕರಾವಳಿ ಬರುತ್ತೆ, ಆ ಕರಾವಳಿ ಭಾಗದಲ್ಲಿ ಜನರ ಮುಖ್ಯ ಕಸುಬು ಏನಾಗಿರುತ್ತೆ ಅಂತ ಹೇಳಿ. ಅಲ್ಲಿ ನೋಡಿ, ಅಲ್ಲಿ ಎಲ್ಲ ಏನಾಗಿರುತ್ತೆ, ಯಾವುದೇ ಬೆಳೆಗಳು ಕಡಿಮೆ ಅಲ್ಲಲ್ಲನ, ಅವರಿಗೆ ಸಮುದ್ರ ಹತ್ರ ಇರೋದ್ರಿಂದ ಅವರು ಮೀನುಗಾರಿಕೆಯನ್ನ ಅತಿ ಹೆಚ್ಚಾಗಿ ಮಾಡ್ತಾರೆ, ಸಮುದ್ರ ಹತ್ರ ಇರೋದ್ರಿಂದ. ಸೊ ಹಾಗಾಗಿ ಕರಾವಳಿ ಅಥವಾ ತೀರ ಪ್ರದೇಶದ ಕೋಸ್ಟಲ್ ಏರಿಯಾ ಏನಿದೆ ಅವರ ಮುಖ್ಯ ಕಸುಬು ಮೀನುಗಾರಿಕೆ ಆಗಿರುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್. ಭಾರತದ ಅಥವಾ ಕರ್ನಾಟಕದಲ್ಲಿ ಮುಖ್ಯ ಕಸುಬು ಯಾವುದು ಅಂತಂದ್ರೆ ವ್ಯವಸಾಯ ಬರುತ್ತೆ. ಆದ್ರೆ ಸ್ಪೆಸಿಫಿಕ್ ಏರಿಯಾ ಕೇಳಿದರೆ ತೀರ ಪ್ರದೇಶ, ಕೋಸ್ಟಲ್ ಏರಿಯಾದಲ್ಲಿ ಯಾವುದು ಅಂತ ಹೇಳಿ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್, ಮೀನುಗಾರಿಕೆ. ನೆಕ್ಸ್ಟ್, ಅತ್ಯಂತ ಪ್ರಾಚೀನವಾದ ವೇದ ಯಾವುದು? ನೋಡಿ, ವೇದಗಳಲ್ಲಿ 4 ವಿಧ. ನಮಗೆ ಒಂದು ಮಾತೇ ಇದೆ, ವೇದಗಳು ಗಾದೆಗಳು ವೇದಗಳಿಗೆ ಸಮಾನ ಅಂತೇಳಿ. ಸೊ ವೇದಗಳು ನಾವು ಓಲ್ಡೆಸ್ಟ್ ವೇದ ಈಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಯಜುರ್ವೇದ, ಆಪ್ಷನ್ ಬಿ ಸಾಮವೇದ, ಆಪ್ಷನ್ ಸಿ ಅಥರ್ವವೇದ, ಆಪ್ಷನ್ ಡಿ ಋಗ್ವೇದ. ಸೊ ಇವುಗಳಲ್ಲಿ ಪ್ರಾಚೀನವಾದಂತ ವೇದ ಋಗ್ವೇದ. ಆಪ್ಷನ್ ಡಿ ರೈಟ್ ಆನ್ಸರ್. ವೇದಗಳಲ್ಲಿ ಅತ್ಯಂತ ಹಳೆಯ ವೇದ ಅಥವಾ ಪ್ರಾಚೀನವಾದ ವೇದ, ಓಲ್ಡೆಸ್ಟ್ ವೇದ ಋಗ್ವೇದ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ 11th ಕ್ವಶನ್. ಭೂಮಿಗೆ ಅತ್ಯಂತ ಸಮೀಪದ ಗ್ರಹ ಯಾವುದು? ದ ನಿಯರೆಸ್ಟ್ ಪ್ಲಾನೆಟ್ ಟು ದ ಅರ್ತ್ ಈಸ್. ಸೊ ನಮ್ಮ ಸೋಲಾರ್ ಸಿಸ್ಟಮ್ ಅಂತ ತಗೊಂಡ್ರೆ ಸನ್ ಇಸ್ ದ ಹೆಡ್ ಆಫ್ ದ ಸೋಲಾರ್ ಸಿಸ್ಟಮ್. ಸೊ ಇಲ್ಲಿ ಸನ್ನ ಯಜಮಾನ. ಸೊ ಅದಾದ್ಮೇಲೆ 8 ಪ್ಲಾನೆಟ್ಸ್ ಗಳು ಬರ್ತವೆ. ಸೊ 8 ಪ್ಲಾನೆಟ್ಸ್ ಅಲ್ಲಿ ನಮಗೆ ಜೂಪಿಟರ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್, ಜೂಪಿಟರ್. ಸೊ ಇಲ್ಲಿ ಜೂಪಿಟರ್ ದೊಡ್ಡದು ಪ್ಲಾನೆಟ್, ಗ್ರಹ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ. ನಮಗೆ ಪ್ರಶ್ನೆ ಇರೋದು ಭೂಮಿಗೆ ಅತ್ಯಂತ ಸಮೀಪದ ಗ್ರಹ. ಸೊ ಇಲ್ಲಿ ನಾವು ಸನ್ ಅನ್ನ ತಗೊಂಡ್ರೆ ಸನ್ ಆದ್ಮೇಲೆ ನೆಕ್ಸ್ಟ್ ಬರೋದು ಮರ್ಕ್ಯೂರಿ, ಮರ್ಕ್ಯೂರಿ ಆದ್ಮೇಲೆ ವೀನಸ್, ವೀನಸ್ ಆದ್ಮೇಲೆ ಅರ್ತ್. ಸೊ ಈ ತರ ತಗೊಂಡಾಗ ನಮಗೆ ನಿಯರೆಸ್ಟ್ ಯಾವ್ದಿದೆ ಅಂತಂದ್ರೆ ನಾವು ಹೇಳ್ಬೇಕಾಗಿರೋದು ಮರ್ಕ್ಯೂರಿನ. ಆಪ್ಷನ್ ಸಿ ರೈಟ್ ಆನ್ಸರ್. ಇಲ್ಲಿ ಸರ್, ಇಲ್ಲಿ ಸೆಕೆಂಡ್ಗೆ ನಿಯರೆಸ್ಟ್ ಇರೋದು ಇಲ್ಲಿ ವೀನಸ್ ಬರುತ್ತಲ್ಲ. ವೀನಸ್ಸು ಯಾವಾಗ ಹತ್ರ ಆಗಿರುತ್ತೆ ಅಂತ ಅಂದ್ರೆ ಸೂರ್ಯ ಮತ್ತು ಭೂಮಿಗಳು ಏನು ರೌಂಡ್ ಆಗ್ತಾ ಇರ್ತವೆ, ರೌಂಡ್ ಆಗಿದಾಗ ಒಂದೇ ಅಕ್ಷದಲ್ಲಿ ಬಂದಾಗ ಮಧ್ಯದಲ್ಲಿ ಶುಕ್ರ ಬಂದ್ರೆ ಮಾತ್ರ ಶುಕ್ರ ಭೂಮಿಗೆ ಹತ್ರ ಇರ್ತಾನೆ. ಆದ್ರೆ
ಎಲ್ಲಾ ಟೈಮ್ ಅಲ್ಲೂ ಭೂಮಿಗೆ ಹತ್ರ ಇರೋದು ಮರ್ಕ್ಯುರಿ ಮಾತ್ರ. ಹಾಗಾಗಿ ನಾವು ಮರ್ಕ್ಯುರಿಯನ್ನ ಭೂಮಿಗೆ ಅತ್ಯಂತ ಸಮೀಪವಿರುವ ಗ್ರಹ ಅಂತ ಕರಿತೀವಿ. ದ ನಿಯರೆಸ್ಟ್ ಪ್ಲಾನೆಟ್ ಟು ದ ಅರ್ತ್ ಈಸ್ ಮರ್ಕ್ಯುರಿ. ಸೊ ವೀನಸ್ ಅನ್ನ ನಾವು ಬ್ರೈಟೆಸ್ಟ್ ಪ್ಲಾನೆಟ್ ಅಂತ ಕೂಡ ಕರಿತೀವಿ. ಸೊ ಪ್ರಕಾಶಮಾನವಾದ ಗ್ರಹ, ಬ್ರೈಟೆಸ್ಟ್ ಪ್ಲಾನೆಟ್. ಓಕೆ, ಸೊ ನೆಕ್ಸ್ಟ್ ಇನ್ನ ಮಂಗಳ ಗ್ರಹದ್ದು ಒಂದು ನೆನಪಿರ್ಲಿ ನಿಮಗೆ. ಮಂಗಳನ ನಾವು ಅಂಗಾರಕ ಅಂತ ಕರಿತೀವಿ. ಅಂಗಾರಕ ಅಥವಾ ಕೆಂಪು ಗ್ರಹ ಅಂತ ಕರಿತೀವಿ, ಕೆಂಪು ಗ್ರಹ. ನೆಕ್ಸ್ಟ್ ಇನ್ನೂ ಒಂದು ನಿಮ್ಗೆ ಈ ಮಂಗಳ ಗ್ರಹದಲ್ಲಿ ಒಲಿಂಪಿಯನ್ಸ್ ಮಾನ್ಸ್ ಅಂತ ಹೇಳಿ ಒಂದು ಒಲಂಪಸ್ ಮಾನ್ಸ್ ಅಂತ ಹೇಳಿ ಒಂದು ಪರ್ವತ ಇದೆ. ಅದು ನಮ್ಮ ಮೌಂಟ್ ಎವರೆಸ್ಟ್ ಏನಿದೆ ನಮ್ಮ ಭೂಮಿ ಮೇಲೆ ಅದರ 3ರಷ್ಟಿದೆ. ನಾವು ಯೂನಿವರ್ಸ್ ಅಂತ ತಗೊಂಡಾಗ, ಸೊ ವಿಚ್ ಇಸ್ ದ ಲಾರ್ಜೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ರೆ ನಾವು ಮೌಂಟ್ ಎವರೆಸ್ಟ್ ಹೇಳ್ತೀವಿ. ಬಟ್ ವಿಚ್ ಇಸ್ ದ ಲಾರ್ಜೆಸ್ಟ್ ಪೀಕ್ ಇನ್ ದ ಯೂನಿವರ್ಸ್ ಅಂತ ಅಂದ್ರೆ 8 ಪ್ಲಾನೆಟ್ಸ್ ಕೂಡ ಇನ್ಕ್ಲೂಡ್ ಆಗ್ತವೆ. ಸೊ ಆಗ ನಾವು ಮೌಂಟ್ ಎವರೆಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ, ರಾಂಗ್ ಆನ್ಸರ್ ಆಗುತ್ತೆ. ಆಗ ನಮಗಿದು ಒಲಿಂಪಿಯನ್ಸ್ ಮಾನ್ಸ್ ಸರಿಯಾದ ಉತ್ತರ ಆಗುತ್ತೆ. ಒಲಿಂಪಿಯನ್ಸ್ ಮಾನ್ಸ್ ಯೂನಿವರ್ಸ್ ಅಲ್ಲಿ ನಮ್ಗೆ ಅತ್ಯಂತ ಎತ್ತರವಾದಂತ ಗ್ರಹ, ಸಾರಿ ಪರ್ವತ. ಸೊ ನೆಕ್ಸ್ಟ್ ಪ್ರಶ್ನೆ 12. ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ. ನೋಡಿ, ಈಗ ತಾನೇ ಹೇಳ್ದೆ ನಾನಲ್ಲಿ. ಸೊ ಇಲ್ಲಿ ಕನ್ಫ್ಯೂಸ್ ಮಾಡೋಂತ ಕ್ವಶನ್ ಬಂತು. ಪ್ರಪಂಚದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ, ದ ಹೈಯೆಸ್ಟ್ ಪ್ಲೇಟು ಇನ್ ದ ವರ್ಲ್ಡ್ ಈಸ್. ಸೊ ಕಣ್ ಮುಚ್ಕೊಂಡು ಹಾಕ್ಬಿಡ್ತೀರಾ ಮೌಂಟ್ ಎವರೆಸ್ಟ್ ಅಂತ ಹೇಳಿ. ನನಗ್ ಗೊತ್ತಿದೆ, ಓವರ್ ಕಾನ್ಫಿಡೆಂಟ್ ಗಿಂತ ಓವರ್ ಕಾನ್ಫಿಡೆಂಟ್ ಇರೋರು ಜಾಸ್ತಿ ಇರ್ತಾರೆ. ನನಗೆ ಗೊತ್ತಿದೆ ಮೌಂಟ್ ಎವರೆಸ್ಟ್ ಅತ್ಯಂತ ಎತ್ತರದ ಇದು ಅಂತ ಹೇಳ್ಬಿಟ್ಟು. ನೋಡಿ, ಅಲ್ಲಿ ಕೇಳಿರೋದು ಪ್ರಸ್ಥಭೂಮಿ, ಪ್ಲೇಟ್ಯೂ, ನಾಟ್ ಪೀಕ್. ಪರ್ವತ ಕೇಳಿಲ್ಲ ಅಲ್ಲಿ, ಅವರು ಪ್ರಸ್ಥಭೂಮಿಯನ್ನ ಕೇಳಿದ್ದಾರೆ. ಸೊ ಪರ್ವತ ಬಂದ್ರೆ ಮೌಂಟ್ ಎವರೆಸ್ಟ್ 8848 ಮೀಟರ್ ಬರುತ್ತೆ. ಬಟ್ ಇಲ್ಲಿ ಕೇಳಿರೋದು ಪ್ರಸ್ಥಭೂಮಿ, ಪ್ಲೇಟು ಕೇಳಿರೋದು. ಯಾವುದು ಹಾಗಾದ್ರೆ? ದಖನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಖನ್ ಪ್ರಸ್ಥಭೂಮಿ, ದಖನ್ ಪ್ಲೇಟ್ಯೂ ಇಸ್ ದ ರೈಟ್ ಆನ್ಸರ್. ನೋಡಿ, ಎವರೆಸ್ಟ್ಗೂ ಅಲ್ಲಿ ಪರ್ವತಕ್ಕೂ ಪ್ರಸ್ಥಭೂಮಿಗೂ ಪ್ಲೇಟಿಗೂ ಪೀಕ್ಗೂ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಸೊ ಆಪ್ಷನ್ ಬಿ ದಖನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ತಪ್ಪಾಗಿರುವ ಜೋಡಿ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಇಸ್ ರಾಂಗ್? ಆಪ್ಷನ್ ಎ ಹಾವೇರಿ ಸಿರಿಧಾನ್ಯಗಳು, ಹಾವೇರಿ ಮಿಲ್ಲೆಟ್ಸ್. ಆಪ್ಷನ್ ಬಿ ಕೊಡಗು ಕಿತ್ತಳೆ, ಕೊಡಗು ಆರೆಂಜ್. ಆಪ್ಷನ್ ಸಿ ದಕ್ಷಿಣ ಕನ್ನಡ ರಬ್ಬರ್. ಆಪ್ಷನ್ ಡಿ ಚಿಕ್ಕಮಂಗ್ಳೂರು ಕಾಫಿ. ಸೊ ಚಿಕ್ಕಮಂಗ್ಳೂರು ಕಾಫಿಗೆ ರಿಲೇಟೆಡ್ ಆಗಿದೆ. ಸೊ ಇಲ್ಲಿ ಯಾವುದೋ ಒಂದು ಪೇರು, ಯಾವುದೋ ಒಂದು ಜೋಡಿ ರಾಂಗ್ ಇದೆ ಅಂತೆ. ಸೊ ಯಾವ ಜೋಡಿ ಇಲ್ಲಿ ರಾಂಗ್ ಇದೆ ಅನ್ನೋದನ್ನ ನಾವು ಈಗ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಹಾವೇರಿ ಅನ್ನೋದು ಸಿರಿಧಾನ್ಯಗಳಿಗಿದೆ. ಸೊ ಹಾವೇರಿ ಫೇಮಸ್ ಏನಕ್ಕೆ ಫೇಮಸ್ ಇದೆ ನೋಡಿ, ಜಿಲ್ಲೆಗಳಲ್ಲಿ ವಿಶೇಷತೆಗಳಿದಾವೆ. ಸೊ ಹಾವೇರಿ ಬಂದ್ಬಿಟ್ಟು ಏಲಕ್ಕಿಗೆ ಫೇಮಸ್ ಇದೆ. ಸೊ ಅದೇ ರೀತಿ ನೆಕ್ಸ್ಟ್ ಏಲಕ್ಕಿ ನಗರ ಅಂತ ಕರಿತೀವಿ ಹಾವೇರಿಯನ್ನ, ಅಥವಾ ಕಂಪಿನ ನಗರಿ ಅಂತ ಕರಿತೀವಿ. ಅದೇ ಬೆಳಗಾವಿಯನ್ನ ಬಂದ್ರೆ ಬೆಳಗಾವಿಯನ್ನ ಕುಂದಾನಗರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಗದಗನ್ನ ಮುದ್ರಣ ನಗರಿ ಅಂತ ಕರಿತೀವಿ, ಮುದ್ರಣ ನಗರಿ. ಮೈಸೂರನ್ನ ನಾವು ಅರಮನೆ ನಗರ ಅಂತ ಕರಿತೀವಿ. ನೋಡಿ, ಈ ತರ ಬಿಸಿಲ ನಾಡು ಬಳ್ಳಾರಿ, ಈ ತರ ಜಿಲ್ಲೆಗಳಲ್ಲಿ ವಿಶೇಷತೆಗಳಿದಾವೆ. ಅದರಲ್ಲಿ ಹಾವೇರಿಗಳಲ್ಲಿ ನಮಗಿಲ್ಲಿ ವಿಶೇಷತೆಗಳ ಜೊತೆಗೆ ಏನ್ ಕೊಟ್ಟಿದ್ದಾರೆ? ಧಾನ್ಯಗಳು, ಬೆಳೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾರೆ ಅನ್ನೋದನ್ನ ನೋಡ್ಬೇಕು. ನೋಡಿ, ಹಾವೇರಿ ಸಿರಿಧಾನ್ಯಗಳಿಗೆ ಕೊಟ್ಟಿದ್ದಾರೆ. ಹಾವೇರಿನಲ್ಲಿ ಏನ್ ಬೆಳೀತಾರೆ ಫೇಮಸ್ ಅಲ್ಲಿ? ಏಲಕ್ಕಿ ಫೇಮಸ್. ಬಟ್ ಸಿರಿಧಾನ್ಯಗಳು ಏನು? ಚಿತ್ರದುರ್ಗದಲ್ಲಿ ಸಿರಿಧಾನ್ಯಗಳನ್ನ ಬೆಳೆಯೋದು.
ಹಾಗಾದ್ರೆ ಇಲ್ಲಿ ನಮಗೆ ಗೊತ್ತಾಯ್ತು ಆ ಆಯ್ಕೆ ಒಂದು ಏನಲ್ಲೇನೆ ರಾಂಗ್ ಇದೆ ಅಂತೇಳಿ. ಇನ್ನ ಕೊಡಗುನಲ್ಲಿ ಕಾಫಿ ಮತ್ತೆ ಅದ್ರ ಜೊತೆಗೆ ಕಿತ್ತಳೆ ಹಣ್ಣನ್ನ ಕೂಡ ಬೆಳಿತಾರೆ. ಈ ಆಯ್ಕೆ ಸರಿ ಇದೆ. ಆಪ್ಷನ್ ಬಿ ಸರಿಯಾಗಿದೆ ಆಯ್ಕೆ. ನಮಗ್ ಕೇಳಿರೋದು ಇಲ್ಲಿ ತಪ್ಪಾದ ಆಯ್ಕೆ. ನೆಕ್ಸ್ಟ್, ದಕ್ಷಿಣ ಕನ್ನಡದಲ್ಲಿ ರಬ್ಬರ್ ಜೊತೆಗೆ ಮೀನುಗಾರಿಕೆ ಇದೆ. ಸೊ ಆಯ್ಕೆ ಅದು ಕೂಡ ಕರೆಕ್ಟ್ ಇದೆ. ಚಿಕ್ಕಮಂಗ್ಳೂರಿನಲ್ಲಿ ಕಾಫಿ ಕರೆಕ್ಟ್ ಇದೆ. ಸೊ ನಮಗೆ ಇಲ್ಲಿ ತಪ್ಪಾಗಿರುವಂತ ಜೋಡಿ ಯಾವುದು? ಆಪ್ಷನ್ ಎ ಹಾವೇರಿ ಸಿರಿಧಾನ್ಯಗಳು. ನೆಕ್ಸ್ಟ್, 14ನೇ ಪ್ರಶ್ನೆ. ಒಂದೇ ಮಾತರಂ. ನೋಡಿ, ಒಂದೇ ಮಾತರಂ ಹೇಳ್ತಾ 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 ಅದು ಎಷ್ಟು ಜನ ತಮ್ಮ ಪ್ರಾಣನ ಕಳ್ಕೊಂಡಿದಾರೋ ಗೊತ್ತಿಲ್ಲ ಸ್ವಾತಂತ್ರ್ಯಕ್ಕೋಸ್ಕರ. ಈ ಒಂದೇ ಮಾತರಂ ಒಂದು ಗೀತೆಯನ್ನ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಹೂ ಕಂಪೋಸ್ಡ್ ಒಂದೇ ಮಾತರಂ. ಸೊ ಇವತ್ತಿಗೂ ನಾವು ಏನು ರಾಷ್ಟ್ರೀಯ ಹಬ್ಬಗಳು, ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ಬಂದ್ರೆ ಒಂದೇ ಮಾತರಂ ಸ್ಲೋಗನ್ ಅನ್ನು ಹೇಳ್ತೀವಿ. ಈ ಒಂದೇ ಮಾತರಂ ಗೀತೆಯನ್ನ ರಚಿಸಿದವರು ಯಾರು? ಮೊಹಮ್ಮದ್ ಇಕ್ಬಾಲ್. ಆಪ್ಷನ್ ಎ ಮೊಹಮ್ಮದ್ ಇಕ್ಬಾಲ್. ಮೊಹಮ್ಮದ್ ಇಕ್ಬಾಲ್ ಬರ್ದಿರೋದು ಸಾರೆ ಜಹಾನ್ ಸೆ ಅಚ್ಚ. ಸಾರೆ ಜಹಾನ್ ಸೆ ಅಚ್ಚ. ನೆಕ್ಸ್ಟ್, ಕುವೆಂಪು ಇದೆ ಆಯ್ಕೆ ಬಿ ನಲ್ಲಿ. ಆಪ್ಷನ್ ಬಿ ನಲ್ಲಿ. ಆಪ್ಷನ್ ಬಿ ನಲ್ಲಿ ಕುವೆಂಪು ಬರೆದಿರೋದು ಜೈ ಭಾರತ ಜನನಿಯ ತನುಜಾತೆ. ಜೈ ಭಾರತ ಅಂದ್ರೆ ನಮ್ಮ ನಾಡಗೀತೆಯನ್ನ ಅವರು ಬರೆದಿರೋದು. ನಾಡಗೀತೆ, ಕನ್ನಡದ ನಾಡಗೀತೆ. ನೆಕ್ಸ್ಟ್, ಬಂಕಿಮ ಚಂದ್ರ ಚಟರ್ಜಿ. ಇವರು ಒಂದೇ ಮಾತರಮನ್ನ ಬರೆದಿರೋದು. ಒಂದೇ ಮಾತರಂ ಬರೆದ ಇರೋಂತ ಕವಿ ಯಾರು? ಬಂಕಿಮ ಚಂದ್ರ ಚಟರ್ಜಿ. ಸೊ ನೆಕ್ಸ್ಟ್, ರವೀಂದ್ರನಾಥ ಟಾಗೋರ್ ಇದೆ. ನಮ್ಮ ನ್ಯಾಷನಲ್ ಆಂಥೆಮ್ ಏನಿದೆ, ನ್ಯಾಷನಲ್ ಆಂಥೆಮ್, ಸ್ಟೇಟ್ ಆಂಥೆಮ್ ಬಂದ್ಬಿಟ್ಟು ಜೈ ಭಾರತ. ನ್ಯಾಷನಲ್ ಆಂಥೆಮ್ ಜನಗಣಮನ. ಜನಗಣಮನ. ಈ ನ್ಯಾಷನಲ್ ಆಂಥೆಮ್ ಅನ್ನ ಬರೆದಿರೋದು ರವೀಂದ್ರನಾಥ ಟಾಗೋರ್. ಸೊ ಇವರಿಗೆ ನೊಬೆಲ್ ಅವಾರ್ಡ್ ಕೂಡ ಸಿಕ್ಕಿದೆ ಟಾಗೋರ್ ಅವ್ರಿಗೆ. ಮತ್ತೆ ಅವರ ಗೀತಾಂಜಲಿ ಅನ್ನೋ ಬುಕ್ಕಿಗೆ ನೊಬೆಲ್ ಅವಾರ್ಡ್ ಅನ್ನ ಸಿಕ್ಕಿದೆ. ಅದ್ರ ಜೊತೆಗೆ ನಾವು ಅವರನ್ನ ಮಹರ್ಷಿ, ಗುರೂಜಿ ಅಂತ ಕೂಡ ಸಂಬೋಧನೆ ಮಾಡ್ತೀವಿ. ನೆಕ್ಸ್ಟ್, 14ನೇ ಪ್ರಶ್ನೆ. ಕ್ವಶನ್ ನಂಬರ್ 15. ದಕ್ಷಿಣ ಭಾರತದ ಎತ್ತರವಾದ ಶಿಖರ ಯಾವುದು? ದ ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ ಈಸ್. ಆಪ್ಷನ್ ಎ ಮುಳ್ಳಯ್ಯನಗಿರಿ. ಆಪ್ಷನ್ ಬಿ ಮೌಂಟ್ ಎವರೆಸ್ಟ್. ಆಪ್ಷನ್ ಸಿ ಮೌಂಟ್ ಗಾಡ್ವಿನ್ ಅಸ್ವಿನ್. ಆಪ್ಷನ್ ಡಿ ಅಣ್ಣೈಮುಡಿ. ದಕ್ಷಿಣ ಭಾರತದಲ್ಲಿ, ಅವರು ಭಾರತದಲ್ಲಿ ಕೇಳಿಲ್ಲ, ದಕ್ಷಿಣ ಭಾರತದಲ್ಲಿ ಕೇಳಿರೋದು. ಸೊ ದಕ್ಷಿಣ ಭಾರತದಲ್ಲಿ ಯಾವ ಒಂದು, ನಾವು ಇಡೀ ವರ್ಲ್ಡ್ ಅಲ್ಲಿ ತಗೊಂಡ್ರೆ ಮೌಂಟ್ ಎವರೆಸ್ಟ್ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಮೌಂಟನ್ ಪೀಕ್ ವರ್ಲ್ಡ್ ಅಲ್ಲಿ. ಸೊ ಇನ್ನ ನಾವು ಭಾರತದಲ್ಲಿ ತಗೊಂಡ್ರೆ K2 ಗಾಡ್ವಿನ್ ಅಸ್ವಿನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಇನ್ನ ಎರಡು ಆಯ್ಕೆಗಳು ಓದ್ವು. ಅವೆರಡು ದಕ್ಷಿಣ ಭಾರತದಲ್ಲಿ ಬರೋದಿಲ್ಲ, ಉತ್ತರ ಭಾರತದಲ್ಲಿ ಬರ್ತವೆ. ಇನ್ನ ದಕ್ಷಿಣ ಭಾರತದಲ್ಲಿ ಅಂತ ಅಂದ್ರೆ ಅಣ್ಣೈಮುಡಿ ತಮಿಳ್ನಾಡಲ್ಲಿ ಬರುತ್ತೆ, ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಬರುತ್ತೆ. ಈ ಎರಡರಲ್ಲಿ ಯಾವುದು ಅಂತ ಹೇಳಿ. ನೋಡಿ, ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ. ಅದೇ ರೀತಿ ಅಣ್ಣೈಮುಡಿ ನಮ್ಮ ದಕ್ಷಿಣ ಭಾರತದ ಅತ್ಯಂತ ಎತ್ತರ ಶಿಖರ. ಇದು ಅರಾವಳಿ ರೇಂಜ್ ಅಲ್ಲಿ ಬರುತ್ತೆ. ಅರಾವಳಿ ರೇಂಜ್ ಅಲ್ಲಿ ಬರ್ತಕ್ಕಂಥ ಒಂದು ಅತ್ಯಂತ ದಕ್ಷಿಣ ಭಾರತದ ಎತ್ತರವಾದಂತ ಶಿಖರ. ಸೊ ಆಪ್ಷನ್ ಡಿ ಅಣ್ಣೈಮುಡಿ ಇಸ್ ದ ರೈಟ್ ಆನ್ಸರ್. ಸೊ ಪ್ರಶ್ನೆಗಳು ಹೇಗೆಲ್ಲ ಬರ್ತವೆ, ಯಾವೆಲ್ಲ ಪ್ರಶ್ನೆಗಳಿಗೆ ಹೇಗೆಲ್ಲ ಉತ್ತರಿಸ್ಬೇಕು ಅನ್ನೋದು ಬೇರೆ ಬೇರೆ ಆಯ್ಕೆಗಳು, ಅಂದ್ರೆ ABCD ಆಯ್ಕೆಗಳನ್ನ ನೀವು ವಿಶ್ಲೇಷಣೆ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಸೊ ನೋಡಿದ ತಕ್ಷಣ ನಾವು ಆನ್ಸರ್ ಮಾಡ್ತೀವಿ ಅಂತ ಅಂದ್ರೆ ಅದು ಚಾನ್ಸ್ ಇಲ್ಲ. ಸೊ ಕಾನ್ಫಿಡೆಂಟ್ ಇರಬೇಕು, ಓವರ್ ಕಾನ್ಫಿಡೆಂಟ್ ಬೇಡ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 16. ಅರ್ಜುನ ಪ್ರಶಸ್ತಿಯನ್ನು ಈ ಕ್ಷೇತ್ರಕ್ಕೆ ನೀಡಲಾಗುವುದು.
ಅರ್ಜುನ ಅವಾರ್ಡ್ ಈಸ್ ಗಿವನ್ ಟು ಅಚೀವರ್ಸ್ ಇನ್ ದ ಫೀಲ್ಡ್ ಆಫ್. ಸೊ ಅರ್ಜುನ ಅವಾರ್ಡ್ ಅನ್ನ ಯಾರಿಗೆ ಕೊಡ್ತಾರೆ, ಯಾವ ಫೀಲ್ಡ್ ಅಲ್ಲಿ ಕೊಡ್ತಾರೆ ಅಂತೇಳಿ. ಅರ್ಜುನ ಅವಾರ್ಡ್ ಆಪ್ಷನ್ ಎ ಸಿನಿಮಾ, ಆಪ್ಷನ್ ಬಿ ವಿಜ್ಞಾನ ಸೈನ್ಸ್, ಆಪ್ಷನ್ ಸಿ ಕ್ರೀಡೆ ಸ್ಪೋರ್ಟ್ಸ್, ಆಪ್ಷನ್ ಡಿ ಸಾಹಿತ್ಯ ಲಿಟರೇಚರ್. ನೋಡಿ ನಮಗೆ ಇಲ್ಲಿ ಆಯ್ಕೆ ಏನ ನೋಡಿದ್ರೆ, ಏನಲ್ಲಿ ನಮಗೆ ಸಿನಿಮಾದಲ್ಲಿ ಆಸ್ಕರ್ ಅವಾರ್ಡ್ ಅನ್ನ ಕೊಡ್ತಾರೆ. ಆಸ್ಕರ್ ಅವಾರ್ಡ್, ಅದ್ರ ಜೊತೆಗೆ ದಾದಾ ಸಾಹೇಬ್ ಫಾಲ್ಕೆ ಕೊಡ್ತಾರೆ. ನಮ್ ರಾಜ್ಕುಮಾರ್ ಅವರಿಗೂ ಕೂಡ ಸಿಕ್ಕಿದೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಇದು ಸಿನಿಮಾ ಕ್ಷೇತ್ರದಲ್ಲಿ ಕೊಡ್ತಕ್ಕಂತ ಅವಾರ್ಡ್. ಇನ್ನ ವಿಜ್ಞಾನ ಕ್ಷೇತ್ರದಲ್ಲಿ ಬಂದ್ರೆ ನೋಬೆಲ್ ಅವಾರ್ಡ್ ಇದೆ. ನೆಕ್ಸ್ಟ್ ಕ್ರೀಡೆನಲ್ಲಿ ಬಂದ್ರೆ ನೋಡಿ ಈ ಅರ್ಜುನ ಅವಾರ್ಡ್ ಸಿಗುತ್ತೆ. ಅರ್ಜುನ ಅವಾರ್ಡ್ ಗುರುಗಳಿಗೆ, ಕೋಚರ್ಸ್ ಗಳಿಗೆ ದ್ರೋಣಾಚಾರ್ಯ ಅವಾರ್ಡ್ ಕೊಡ್ತಾರೆ. ನೆಕ್ಸ್ಟ್ ರಾಜೀವ್ ಗಾಂಧಿ ಖೇಲ್ ರತ್ನ ಇದೆ. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಗಳನ್ನ ಕೊಡ್ತಾರೆ. ಇದು ಕ್ರೀಡೆನಲ್ಲಿ ಕೊಡ್ತಕ್ಕಂತ ಒಂದು ಪ್ರಶಸ್ತಿ. ಯಾವುದು? ಅರ್ಜುನ ಪ್ರಶಸ್ತಿ. ಸ್ಪೋರ್ಟ್ಸ್ ಗೆ ರಿಲೇಟೆಡ್ ಆಗಿರ್ತಕ್ಕಂತ ಒಂದು ಪ್ರಶಸ್ತಿ. ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವೆಲ್ಲ ಪ್ರಶಸ್ತಿಗಳನ್ನ ಕೊಡ್ತಾರೆ? ಸರಸ್ವತಿ ಸಮ್ಮಾನ್ ಇದೆ, ಸರಸ್ವತಿ ಸನ್ಮಾನ್, ಮತ್ತೆ ಜ್ಞಾನಪೀಠ ಪ್ರಶಸ್ತಿ ಇದೆ, ಜ್ಞಾನಪೀಠ. ಅದ್ರ ಜೊತೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಬರ್ತವೆ. ಸೊ ಸಾಕಷ್ಟು ಪ್ರಶಸ್ತಿಗಳು, ಸಾಕಷ್ಟು ಕವಿಗಳ ಹೆಸರುಗಳಲ್ಲಿ ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ. ಸೊ ಅದು ಸಾಹಿತ್ಯ ಕ್ಷೇತ್ರದಲ್ಲಿ. ಸೊ ಇಲ್ಲಿ ಅರ್ಜುನ ಪ್ರಶಸ್ತಿಯನ್ನ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತ ಕ್ರೀಡಾಪಟುಗಳಿಗೆ ಕೊಡಲಾಗುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಅಂತ ಕೇಳಿದ. The historical places of Karnataka which have been included in the World Heritage List are. ವಿಶ್ವ ಪರಂಪರೆ ಏನು? ಯುನೆಸ್ಕೋ ಅಂತ ಒಂದು ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಏನಿದೆ, ಅದು ಪ್ರತಿ ವರ್ಷ ಅಥವಾ 3-4 ವರ್ಷಕ್ಕೊಂದ್ಸರಿ ವಿಶ್ವ ಪರಂಪರೆಯ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕದ ಪ್ರದೇಶಗಳು ಕೂಡ, ಕರ್ನಾಟಕದ ಸ್ಥಳಗಳು ಕೂಡ ಆಯ್ಕೆ ಆಗಿದಾವೆ. ಸೊ ಆ ಹಿಸ್ಟಾರಿಕಲ್ ಪ್ಲೇಸಸ್ಗಳು ಯಾವುದು? ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇರ್ತಕ್ಕಂತ ಹಿಸ್ಟಾರಿಕಲ್ ಪ್ಲೇಸಸ್ ಯಾವುದು ಅಂತೇಳಿ. ಹಂಪೆ ಪಟ್ಟದಕಲ್ಲು, ಬಾದಾಮಿ ಐಹೊಳೆ, ಹಂಪಿ ಬಾದಾಮಿ, ವಿಜಯನಗರ ವಿಜಯಪುರ. ನೋಡಿ ಇಲ್ಲಿ ನಮಗೆ ಆಯ್ಕೆ ಯಾವುದು ಸರಿ ಆಗುತ್ತೆ ಅಂತೇಳಿ. ಬಾದಾಮಿ ಐಹೊಳೆ ಈ ಎರಡೂ ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇಲ್ಲ. ಇನ್ನ ನಮ್ಮ ಕರ್ನಾಟಕದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇರ್ತಕ್ಕಂಥದ್ದು 3 ಸ್ಥಳಗಳು ಯಾವ್ಯಾವಿದೆ? ಹಂಪಿ ಇದೆ, ಅದು ನೆಕ್ಸ್ಟ್ ಪಟ್ಟದಕಲ್ಲು, ಅದ್ರ ನೆಕ್ಸ್ಟ್ ಪಶ್ಚಿಮ ಘಟ್ಟಗಳನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಹಂಪಿ ಮತ್ತೆ ಬಾದಾಮಿ ಕೂಡ ಆಗಲ್ಲ, ವಿಜಯನಗರ ವಿಜಯಪುರ ಎರಡು ಕೂಡ ಡಿಸ್ಟಿಕ್ಗಳು, ಅವು ಕೂಡ ಆಗೋದಿಲ್ಲ. ನೋಡಿ ಈ ಹಂಪೆ ನಮಗೆ ಇನ್ನೂ ಒಂದು ಪ್ರಶ್ನೆ ಬರ್ಲಿ. ಹಂಪಿ ಅಂದ ತಕ್ಷಣ ಯಾವ ಜಿಲ್ಲೆನಲ್ಲಿ ಇದೆ ಅಂತ ಕೇಳ್ತಾರೆ. ಹಂಪಿ ನಾವು ಜಿಲ್ಲೆ ಮುಂಚೆ ಎಲ್ಲ ಬುಕ್ಸ್ ಓದಿರ್ತೀವಲ್ಲ, ಆ ಬುಕ್ಸ್ ಅಲ್ಲೆಲ್ಲ ಬಳ್ಳಾರಿ ಅಂತ ಇದೆ. ಆದ್ರೆ ಬಳ್ಳಾರಿ ಈಗ ವಿಂಗಡಣೆ ಆಗಿ ವಿಜಯನಗರ ಜಿಲ್ಲೆ ಆಗಿದೆ. ಇದು ವಿಜಯನಗರ ಜಿಲ್ಲೆಗೆ ಸೇರ್ಕೊಳ್ಳುತ್ತೆ. ಸೊ ಹಂಪಿ ಈಗ ವಿಜಯನಗರ ಜಿಲ್ಲೆಯಲ್ಲಿದೆ. ಹಾಗೆ ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪಟ್ಟದಕಲ್ಲು ಬರ್ತದೆ. ಸೊ ಆಪ್ಷನ್ ಎ ರೈಟ್ ಆನ್ಸರ್, ಹಂಪಿ ಮತ್ತು ಪಟ್ಟದಕಲ್ಲು. ನೆಕ್ಸ್ಟ್ ಕ್ವಶನ್ ನಂಬರ್ 18. ನೋಡಿ, ಭಾರತದ ಪ್ರಧಾನ ಮಂತ್ರಿಗಳಿಗೆ ಎಷ್ಟು ವಯಸ್ಸಿರ್ಬೇಕಂತ ನೋಡಿದ್ವಿ, ಅದರಲ್ಲೇ ಆಯ್ಕೆಗಳನ್ನ ನೋಡಿದ್ವಿ. ಈಗ ಇಲ್ಲಿ ಒಂದು ಪ್ರಶ್ನೆ, ಅದೇ ತರದೇ ಪ್ರಶ್ನೆ ಇದೆ. ಭಾರತದ ಸಂವಿಧಾನದಲ್ಲಿ
ಮತದಾನದ ಹಕ್ಕು ಪಡೆಯಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಅಂತೇಳಿ. ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, 18 ವರ್ಷ ಅಥವಾ 18 ವರ್ಷ ಮೇಲ್ಪಟ್ಟವರು ಭಾರತದ ಸಂವಿಧಾನದ ಪ್ರಕಾರ ಮತದಾನ ಮಾಡಲು ಅರ್ಹರಾಗಿರುತ್ತಾರೆ. ವೋಟ್ ಮಾಡೋದಕ್ಕೆ ಅವ್ರಿಗೆ ಎಲಿಜಿಬಲ್ ಇರುತ್ತೆ. ವೋಟಿಂಗ್ ಪವರ್ ಅವ್ರಿಗೆ ಸಿಗುತ್ತೆ ಯಾವಾಗ? 18 ವರ್ಷ ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟಾಗ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಪ್ರಶ್ನೆ 19 19th, ಪ್ರಪಂಚದ ಅತ್ಯಂತ ದೊಡ್ಡ ಖಂಡ ಯಾವುದು? ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಈಸ್ ಆಪ್ಷನ್ ಎ ಯುರೋಪ್, ಆಪ್ಷನ್ ಬಿ ಏಷ್ಯಾ, ಆಪ್ಷನ್ ಸಿ ಆಫ್ರಿಕಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸೊ ನಮ್ಮ ಪ್ರಪಂಚದಲ್ಲಿ 7 ಖಂಡಗಳಿದಾವೆ. ಕಾಂಟಿನೆಂಟ್ಸ್, 7 ಕಾಂಟಿನೆಂಟ್ಸ್ ಆರ್ ದೇರ್ ಇನ್ ದ ವರ್ಲ್ಡ್. ಸೊ ಅದರಲ್ಲಿ ಏಷ್ಯಾ, ಯುರೋಪ್, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಅಟ್ಲಾಂಟಿಕಾ ಅಂಡ್ ಅಮೆರಿಕಾ, ಉತ್ತರ ಅಮೆರಿಕಾ, ನಾರ್ತ್ ಅಮೆರಿಕಾ ಕೂಡ ಒಂದಾಗುತ್ತೆ. ಸೊ ಇಲ್ಲಿ ಕೇಳಿರೋದು ಲಾರ್ಜೆಸ್ಟ್ ಕಾಂಟಿನೆಂಟ್, ಪ್ರಪಂಚದ ಅತ್ಯಂತ ದೊಡ್ಡ ಖಂಡ ಯಾವುದು ಅಂತ. ಸೊ ಯುರೋಪು ನಮಗೆ ಪ್ರಪಂಚದ ದೊಡ್ಡ ಖಂಡ ಅಲ್ಲ. ನೋಡಿ, ಇಲ್ಲಿ ಏಷ್ಯಾ ಇದೆ. ಏಷ್ಯಾ ಇಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಸೊ ನಾವು ಏಷ್ಯಾದಲ್ಲೇ ನಾವು ಕೂಡ ಬರ್ತೀವಿ. ಇಂಡಿಯಾ ಈ ಏಷ್ಯಾ ಕಾಂಟಿನೆಂಟ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಆಫ್ರಿಕಾ ಇದೆ. ಆಫ್ರಿಕಾವನ್ನ ನಾವು ಕಗ್ಗತ್ತಲೆಯ ಖಂಡ ಅಂತ ಕರಿತೀವಿ. ಕಗ್ಗತ್ತಲೆಯ ಖಂಡ ಅಂತ ಕರಿತೀವಿ. ನೆಕ್ಸ್ಟ್ ಆಸ್ಟ್ರೇಲಿಯಾ ಇದೆ. ಆಸ್ಟ್ರೇಲಿಯಾ ಇಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್, ಅತಿ ಚಿಕ್ಕ ಖಂಡ, ಸ್ಮಾಲೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್, ಚಿಕ್ಕ ಖಂಡ. ಸೊ ಇಲ್ಲಿ ಆಯ್ಕೆ ಬಿ, ಆಪ್ಷನ್ ಬಿ ಏನಿದೆ ಏಷ್ಯಾ, ಅದು ಸರಿಯಾದ ಉತ್ತರವಾಗುತ್ತೆ. ಪ್ರಪಂಚದ ಅತ್ಯಂತ ದೊಡ್ಡ ಖಂಡ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ, ಭಾರತದ ಪ್ರಥಮ ಪ್ರಜೆ ಯಾರು? ದ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ. ಆಯ್ಕೆ ಏನಲ್ಲೇ ಇದೆ ಪ್ರಧಾನಮಂತ್ರಿ ಹಾಕಿದ್ರಿ ನಿಮ್ಮ ಮಾರ್ಕ್ಸ್ ಹೋಗುತ್ತೆ, ರಾಂಗ್ ಆಗುತ್ತೆ. ಯಾಕೆ ಅಂದ್ರೆ ನೋಡಿ, ನಾವು ಪವರ್ಫುಲ್ ಯಾರು ಅಂತ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇಸ್ ದ ಪವರ್ಫುಲ್ ಅಂತ ಕರಿತೀವಿ. ಸೊ ಪ್ರೈಮ್ ಮಿನಿಸ್ಟರ್ ಗಿಂತ ಒಬ್ರು ಹೆಡ್ ಇರ್ತಾರೆ, ಅವರೇ ರಾಷ್ಟ್ರಪತಿ. ಅವರನ್ನ ನಾವು ಭಾರತದ ಪ್ರಥಮ ಪ್ರಜೆ ಅಂತ ಕರಿತೀವಿ. ದ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಥಮ ಪ್ರಜೆ ಯಾರು ಅಂತ ಅಂದ್ರೆ ಪ್ರೆಸಿಡೆಂಟ್. ಅದ್ರ ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್. ನೆಕ್ಸ್ಟ್ ನೋಡಿ, ಈ ವೈಸ್ ಪ್ರೆಸಿಡೆಂಟ್ ಏನಿದ್ದಾರೆ ಇವರು ರಾಜ್ಯಸಭೆಯ ಸ್ಪೀಕರ್ ಕೂಡ ಆಗಿರ್ತಾರೆ. ರಾಜ್ಯಸಭೆಯ ಸ್ಪೀಕರ್, ಸಭಾಪತಿ. ಇನ್ನ ರಾಜ್ಯದಲ್ಲಿ ರಾಷ್ಟ್ರಪತಿಯ ಬದಲಾಗಿ ಅವರ ಅಧೀನದಲ್ಲಿ ರಾಜ್ಯಪಾಲರು ಕಾರ್ಯನಿರ್ವಹಿಸುತ್ತಾರೆ. ಇವರು ರಾಜ್ಯ ಏನು ಕಾರ್ಯಾಂಗ ಇದೆ, ಆ ರಾಜ್ಯ ಕಾರ್ಯಾಂಗದ ಅಧೀಕ್ಷಕರು ಇವರಾಗಿರ್ತಾರೆ. ಓಕೆ. ಸೊ ಈ ಪ್ರಧಾನಮಂತ್ರಿಗಳು ಬಂದು ಲೋಕಸಭೆಯ ನಾಯಕ. ಲೋಕಸಭೆ ಪಾರ್ಲಿಮೆಂಟ್ ಏನಿದೆ, ಆ ಪಾರ್ಲಿಮೆಂಟ್ ನ ನಾಯಕರು ಯಾರಾಗಿರ್ತಾರೆ? ಪ್ರಧಾನಮಂತ್ರಿಗಳಾಗಿರ್ತಾರೆ. ಸೊ ಇಷ್ಟು ಸಮಾಜ ವಿಜ್ಞಾನ ಅಥವಾ ಏನ್ ಜಿಕೆ ಅಂತ ಕೂಡ ನೀವು ಕನ್ಸಿಡರ್ ಮಾಡಬಹುದು. ಇದನ್ನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಸೊ ನಾಳೆ ಕೂಡ ಇದೇ ರೀತಿ ಒಂದು ಬೇರೆ ಸಬ್ಜೆಕ್ಟ್, ಏನು ಬೇರೆ ವಿಷಯದಲ್ಲಿ ನಿಮಗೆ ಒಂದು ವಿಡಿಯೋನ ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ನೀವು ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ವಿಡಿಯೋಸ್ಗಳು ಸಿಗ್ತವೆ. ನಾವು ಇದಷ್ಟೇ ಅಲ್ಲದೆ ನಿಮ್ಗೆ ಕನ್ನಡ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಮತ್ತೆ ನವೋದಯ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ಹಾಗೆ ಕಮ್ಯುನಿಟಿನಲ್ಲಿ ನಿಮ್ಗೆ ಡೈಲಿ ಒಂದೊಂದು ಕ್ವಶನ್ಸ್ ಕೂಡ ಕೊಡ್ತೀವಿ. ನಿಮ್ಮ ಜಿಕೆ ಇಂಪ್ರೂವ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮ ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಸೆಕ್ಷನ್ಸ್ ಅಲ್ಲಿ ಒಂದು ಕ್ವಶನ್ಸ್ ಗಳನ್ನ ಹಾಕ್ತಿವಿ. ಡೈಲಿ 1 or 2 ಕ್ವಶನ್ಸ್ ಗಳನ್ನ ಆನ್ಸರ್ಸ್ ಮಾಡಿ ನಿಮ್ಮ ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆ. ಸೊ ಅದೇ ರೀತಿ ನವೋದಯ ಸೈನಿಕ್ ಶಾಲೆ ಮತ್ತು RMS ಶಾಲೆಗಳಿಗೆ ಆನ್ಲೈನ್ ಏನ್ ಲೈವ್ ಕ್ಲಾಸ್ ಅಲ್ಲಿ ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಆ ಕ್ಲಾಸಸ್ಗಳು ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ ಇದೇ 15ನೇ ತಾರೀಕು ಏಪ್ರಿಲ್ ಇಂದ ಸ್ಟಾರ್ಟ್ ಆಗ್ತಾ ಇದಾವೆ. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಅವರಿಗೆ ಈ ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ ನ ಸಜೆಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.